Hello dear, Vijayendra welcomes you. In this video, I am going to explain the contents of the poem The Economy Holds Immense Powers. You know, each individual has a different way of life. That is, our life has different dimensions. For example, your age, your job, whether you are an artist or a common man, whether you are in politics, you're a big businessman or a common laborer. What is our status? Depends on how much we earn, isn't so? Though we have different dimensions, one among them is very, very important. That is the economy. It means how much we earn. That determines our status in the society. So that's why it has powers. We give more respect to rich people. From this itself, we can discern or we can come to a conclusion that money is a power. That's the reason he has said it has immense powers, not little power, immense. That means very much. Economy has powers not only in individual's life but also in the life of a country. For example, America is a very rich country. That's the reason it has got power. Except for few countries, America controls most of the countries of the world. That's why it has immense powers. You know, America is a capitalist country. So, how the economy plays a role in one's life or in a country's life is given in this poem. Let me explain it line by line. The wheels of commerce turn and spin, a complex system, a game to win. ಕಾಮರ್ಸ್, ವಾಣಿಜ್ಯ ಅಥವಾ ವ್ಯಾಪಾರ, ಇದನ್ನು ಕವಿ ಇಲ್ಲಿ ಒಂದು ವಾಹನವನ್ನಾಗಿ ನೋಡ್ತಾನೆ. ಇದರ ಚಕ್ರಗಳು ಉರುಳುತ್ತಾನೆಯೇ ಇದ್ದಾವೆ. ಅಂದರೆ ಇದು ಯಾವಾಗಲೂ ಡೈನಮಿಕ್ ಅಂತ. ಈ ವಾಣಿಜ್ಯ ಅನ್ನೋದು ಕಾಂಪ್ಲಿಕೇಟೆಡ್ ಸಿಸ್ಟಮ್ ಅಂತ ಹೇಳ್ತಾನೆ. ಅದಕ್ಕೆ ತಾನೇ MBA ಆಗಿರ್ತಕ್ಕಂಥ ಗ್ರ್ಯಾಜುಯೇಟ್ಸ್ಗಳಿಗೆ ಹೆಚ್ಚು ಹೆಚ್ಚು ಸಂಬಳ ಕೊಡೋದು ಯಾತಕ್ಕೆ ಮತ್ತೆ? ನೋಡಿ, ಬಸ್ನಲ್ಲಿ ಟಿಕೆಟ್ ಕೊಡೋ ಕಂಡಕ್ಟರ್ಗೆ ಕಡಿಮೆ ಸಂಬಳ ಇರುತ್ತೆ. ಯಾಕಂತಂದರೆ ಇದು ಕಾಂಪ್ಲಿಕೇಟೆಡ್ ಅಲ್ಲ. ಅದಲ್ಲದೆ ಇದು ಒಂದು ಆಟ, ಎಲ್ಲರೂ ಗೆಲ್ಲಲಿಕ್ಕೆ ಆಡ್ತಕ್ಕಂಥ ಆಟ. ಅಂದರೆ ಇಲ್ಲಿ ಎಲ್ಲರೂ ಪ್ರಾಫಿಟ್ ಮಾಡ್ಕೋಬೇಕು ಅನ್ನೋರೆ. ಮನಿ ಫ್ಲೋಸ್ ಇನ್ ಅ ಸೀಸ್ಲೆಸ್ ಸ್ಟ್ರೀಮ್, ಅ ಜುಗರ್ನಾಟ್, ಅ ಕ್ಯಾಪಿಟಲಿಸ್ಟ್ ಡ್ರೀಮ್. ಸೀಸ್ಲೆಸ್ ಅಂದರೆ ವಿದೌಟ್ ಸ್ಟಾಪಿಂಗ್. ಹಳ್ಳದಲ್ಲಿ ನೀರು ಹರಿಯುವಂತೆ ನಿರಂತರವಾಗಿ ಹಣ ಹರಿತಾ ಇದೆ. ಅಂದರೆ ವ್ಯಾಪಾರದಲ್ಲಿ ಹಣ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಹೋಗುತ್ತೆ. ಮತ್ತು ಕಾಮರ್ಸ್ ಅಂದರೆ ಅದು ಡೈನಮಿಕ್ ಅಂತ ಇಲ್ಲಿ ಮತ್ತೆ ಹೇಳಿದಂಗೆ ಆಯಿತು. ಜುಗರ್ನಾಟ್, ದಟ್ ಮೀನ್ಸ್ ಸಮಥಿಂಗ್ ಬಿಗ್, ಸಮಥಿಂಗ್ ಹ್ಯೂಜ್, ದೊಡ್ಡ ಖಜಾನೆ ಅನ್ಬೋದು ಇಲ್ಲಿ. ಕ್ಯಾಪಿಟಲಿಸ್ಟ್ ಅಂದರೆ ವಸಾಹತುಶಾಹಿ ಅಂತ. ಯಾರು ಹಣವನ್ನು ಹೂಡಿಕೆ ಮಾಡಿ ಅದರಿಂದ ಪ್ರಾಫಿಟನ್ನು ಗಳಿಸ್ತಾನೋ ಅವನಿಗೆ ಕ್ಯಾಪಿಟಲಿಸ್ಟ್ ಅಂತೀವಿ. ಈ ಕ್ಯಾಪಿಟಲಿಸ್ಟ್ಗಳ ಮೈಂಡ್ಸೆಟ್ ಹೇಗಿರುತ್ತಂದರೆ, ಯಾವನಿಗೆ ಏನಾದರೂ ಆಗಲಿ ನನಗೆ ಪ್ರಾಫಿಟ್ ಬರಬೇಕು ಅಷ್ಟೇ. ಇವರಿಗೆ ಅನುಕಂಪ, ಕರುಣೆ ಅನ್ನೋದು ಯಾವುದೂ ಇರಲ್ಲ. ಪ್ರಾಫಿಟ್, ಪ್ರಾಫಿಟ್ ಆ್ಯಂಡ್ ಪ್ರಾಫಿಟ್. ಅದಕ್ಕೆ ಈ ವಾಣಿಜ್ಯ ಅನ್ನೋದು, ವ್ಯಾಪಾರ ಅನ್ನೋದು ಚೆನ್ನಾಗಿ ದುಡ್ಡು ಗಳಿಸ್ತಕ್ಕಂತಹ ಒಂದು ಸಾಧನ. ಅದಕ್ಕೆ ಇದು ಕ್ಯಾಪಿಟಲಿಸ್ಟ್ಗಳ ಹೊಂಗನಸು. ಫ್ರಮ್ ಮಾರ್ಕೆಟ್ ಸ್ಟಾಲ್ಸ್ ಟು ಕಾರ್ಪೊರೇಟ್ ಟವರ್ಸ್, ದ ಎಕಾನಮಿ ಹೋಲ್ಡ್ಸ್ ಇಮೆನ್ಸ್ ಪವರ್ಸ್. ಬೀದಿ ಬೀದಿಯ ಸಣ್ಣ ಅಂಗಡಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳನ್ನು ನೋಡಿದ್ರಾಗ ಅಲ್ಲೆಲ್ಲ ಈ ಹಣ ಅನ್ನೋದು ಒಂದು ದೊಡ್ಡ ಶಕ್ತಿಯಾಗಿ ಕಾಣುತ್ತೆ. ಸಪ್ಲೈ ಆ್ಯಂಡ್ ಡಿಮ್ಯಾಂಡ್, ದ ಎಂಜಿನ್ ಆಫ್ ಟ್ರೇಡ್, ಅ ಡೆಲಿಕೇಟ್ ಬ್ಯಾಲೆನ್ಸ್, ಅ ಫ್ರಜೈಲ್ ಕ್ಯಾಸ್ಕೇಡ್. ವ್ಯಾಪಾರದಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಇವುಗಳನ್ನು ವಾಣಿಜ್ಯದ ಒಂದು ಇಂಜಿನ್ ಅಂತ ನೋಡ್ತಾನೆ. ಈ ಡಿಮ್ಯಾಂಡ್ ಮತ್ತು ಸಪ್ಲೈ ಸಮತೋಲನವಾಗಿದ್ದರೆ ಮಾತ್ರ ಟ್ರೇಡ್ ಚೆನ್ನಾಗಿ ನಡೀತಾ ಇರುತ್ತೆ. ಈ ಸಮತೋಲನದಲ್ಲಿ ಸ್ವಲ್ಪ ಏರುಪೇರು ಆದರೂ ಕೂಡ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಸಿಸ್ಟಮಲ್ಲಿ. ಕೆಲವರಿಗೆ ತುಂಬ ಪ್ರಾಫಿಟ್ ಆದರೆ ಇನ್ನು ಕೆಲವರಿಗೆ ತುಂಬ ಲಾಸ್ ಆಗಿ ಹೋಗ್ಬಿಡುತ್ತೆ. ಫ್ರಜೈಲ್ ಅಂದರೆ ಬಹಳ ಸೂಕ್ಷ್ಮವಾದಂಥದ್ದು ಅಂತ. ಕ್ಯಾಸ್ಕೇಡ್ ಅಂದರೆ
ಒಂದು ಘಟನೆಯ ಇಫೆಕ್ಟ್ ಇನ್ನೊಂದರ ಮೇಲಾಗೋದು, ಅದರಿಂದ ಮತ್ತೆ ಇನ್ನೊಂದರ ಮೇಲಾಗೋದು, ಹೀಗೆ. ಉದಾಹರಣೆಗೆ ತೊಗರಿಬೇಳೆ ಸಪ್ಲೈ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ಆಗ ಅದರ ರೇಟ್ ಜಾಸ್ತಿ ಆಗುತ್ತೆ. ಆಗ ಜನ ಹೆಸರುಬೇಳೆ ತಗೊಳಕ್ಕೆ ಹೋಗ್ತಾರೆ. ಆಗ ಅದು ಕೂಡ ದುಬಾರಿ ಆಗುತ್ತೆ. ಇದನ್ನು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಈ ಸಪ್ಲೈ ಮತ್ತು ಡಿಮ್ಯಾಂಡ್ ರೇಷಿಯೋ ಏನಿದೆ ಇದು ಬಹಳ ಬ್ಯಾಲೆನ್ಸ್ಡ್ ಆಗಿರಬೇಕು. ಆವಾಗಲೇ ಎಕಾನಮಿ ಸ್ಮೂತ್ ಆಗಿರುತ್ತೆ. ಬಟ್ ವೆನ್ ದ ಸ್ಕೇಲ್ಸ್ ಬಿಗಿನ್ ಟು ಟ್ರಿಪ್, ದ ಎಕಾನಮಿ ಮೇ ಫಾಲ್ಟರ್ ಆ್ಯಂಡ್ ಸ್ಲಿಪ್. ಈ ಶೇರ್ ಮಾರ್ಕೆಟ್ನಲ್ಲಿ ಸೆನ್ಸಿಟಿವ್ ಇಂಡೆಕ್ಸ್ ಅಂತಿರುತ್ತೆ, ಸೆನ್ಸೆಕ್ಸ್ ಅಂತೀವಿ ಇಂಡಿಯಾದಲ್ಲಿ. ಅದು ವ್ಯಾಪಾರದ ಒಂದು ಟ್ರೆಂಡನ್ನು ತೋರಿಸುತ್ತೆ. ಅದನ್ನು ಇಲ್ಲಿ ಸ್ಕೇಲ್ಸ್ ಅಂತ ಹೇಳ್ತಾನೆ. ಬಿಗಿನ್ ಟು ಟಿಪ್ ಅಂದರೆ ಇಲ್ಲಿ ಆ ಸೆನ್ಸಿಟಿವ್ ಇಂಡೆಕ್ಸ್ ಮೇಲಕ್ಕೆ ಹೋಗೋದು ಅಂತ. ಸಾಮಾನ್ಯವಾಗಿ ಅದನ್ನು ಬುಲ್ ರನ್ ಅಂತ ಹೇಳ್ತಾರೆ. ಕೆಲವು ಸಾರಿ ಇದನ್ನು ಯಾರೋ ಮ್ಯಾನಿಪುಲೇಟ್ ಮಾಡಿರ್ತಾರೆ. ಈ ಮೋಸನ ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥ ಸಾಮಾನ್ಯ ಜನ ಹಣ ಹೂಡಿಕೆ ಮಾಡಿ ನಂತರ ಕೈ ಸುಟ್ಕೊಳ್ತಾರೆ. ಇದು ಎಷ್ಟೋ ಸಾರಿ ನಡೆದಿದೆ. ಈ ಮೋಸ ನಡೆದಿತ್ತು ಅಂತ ಗೊತ್ತಾದಾಗ ಸಡನ್ನಾಗಿ ಈ ಸೆನ್ಸೆಕ್ಸ್ ಡೌನ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲಿ ಸ್ಲಿಪ್ ಅಂತ ನೋಡ್ರಿ. ಕೆಲವರು ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ಕೊಳ್ತಾರೆ ಮೋಸದಿಂದ. ಭಾಳಷ್ಟು ಜನ ತಮ್ಮ ಹಣವನ್ನು ಕಳ್ಕೊಳ್ತಾರೆ. ಅದಕ್ಕೆ ಇಲ್ಲಿ ದ ಎಕಾನಮಿ ಮೇ ಫಾಲ್ಟರ್ ಅಂತ ಹೇಳ್ತಾನೆ. ಆ್ಯಂಡ್ ಪೀಪಲ್ ಸಫರ್, ಜಾಬ್ಸ್ ಆರ್ ಲಾಸ್ಟ್, ಅ ಹೆವಿ ಟಾಲ್, ಅ ಬೆಟರ್ ಕಾಸ್ಟ್. ಹೀಗೆ ಒಂದು ದೇಶದಲ್ಲಿ ಎಕಾನಮಿ ಡೌನ್ ಆಯಿತು ಅಂತಂದರೆ ಕಂಪನಿಗಳಿಗೆ ಲಾಸ್ ಆಗುತ್ತೆ. ಆಗ ಕಂಪನಿಗಳು ತಮ್ಮ ಪ್ರೊಡಕ್ಷನನ್ನು ಕಡಿಮೆ ಮಾಡಿ ಅಲ್ಲಿರುವ ನೌಕರರನ್ನು, ಕೆಲಸಗಾರರನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ. ಅದೇ ಸಮಯಕ್ಕೆ ಸರ್ಕಾರದಿಂದ ಟ್ಯಾಕ್ಸ್ನ ಹೊರೆ ಇನ್ನೂ ಬೀಳುತ್ತೆ. ಈಗ ಪಾಕಿಸ್ತಾನದಲ್ಲಿ ಆಗಿರತಕ್ಕಂಥ ಸ್ಥಿತಿನೇ ಇದು. ಅವರ ಎಕಾನಮಿ ತುಂಬ ಡೌನ್ ಆಗಿಬಿಟ್ಟಿದೆ. ಇನ್ಫ್ಲೇಷನ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಟ್ಯಾಕ್ಸ್ ಇನ್ನೂ ಜಾಸ್ತಿ ಆಗಿದೆ. ಎಲ್ಲ ವಸ್ತುಗಳು ಕಾಸ್ಟ್ಲಿ ಆಗಿಬಿಟ್ಟಿದ್ದಾವೆ. ಸಮ್ ಕರಪ್ಟ್ ಪೀಪಲ್ ಮ್ಯಾನಿಪುಲೇಟ್ ದಿ ಎಕಾನಮಿ ಆ್ಯಂಡ್ ದ ಪೀಪಲ್ ಸಫರ್. The economy of force to reckon, a game of numbers, a careful beckon. Reckon means to consider, to give importance. ಅಂದರೆ ಎಕಾನಮಿ ಅನ್ನೋದು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ. ಇಟ್ ಈಸ್ ಅ ನಂಬರ್ ಆಫ್ ಗೇಮ್ಸ್ ಅಂತ ಯಾಕೆ ಹೇಳ್ತಾನಂದರೆ, ಈಗ GDPಯನ್ನು ಪರ್ಸೆಂಟೇಜ್ನಲ್ಲಿ ಹೇಳ್ತೀವಿ ಅಂದರೆ ಅದು ಒಂದು ನಂಬರ್. ಇನ್ಫ್ಲೇಷನ್ ಕೂಡ ಅದೇ ತರಹ. ಪ್ರಾಫಿಟ್ ಮತ್ತು ಲಾಸ್ ಕೂಡ ಪರ್ಸೆಂಟೇಜ್ನಲ್ಲಿ ಎಳಿತೀವಿ. ಅದಕ್ಕೆ ಇದೊಂದು ನಂಬರ್ ಗೇಮ್ ಅಂತ. ಬೆಕಾನ್ ಅಂದರೆ ಕರೆ ಅಂತ ಅರ್ಥ ಕೊಡುತ್ತೆ. ಇಲ್ಲಿ ಇದನ್ನು ಮುನ್ಸೂಚನೆ ಕೊಡುವಂಥದ್ದು ಅಂತ ಅನ್ಕೋಬಹುದು. ಬಟ್ ಲೆಟ್ ಅಸ್ ನಾಟ್ ಫರ್ಗೆಟ್ ದಿ ಹ್ಯೂಮನ್ ಟಾಲ್, ಫಾರ್ ಇಟ್ ಈಸ್ ದ ಪೀಪಲ್ ಹೂ ಪೇ ದ ಅಲ್ಟಿಮೇಟ್ ಗೋಲ್. ಅಂದರೆ ನಾವು ಮನುಷ್ಯರ ಮೇಲೆ ಆಗ್ತಕ್ಕಂಥ ಇದರ ಗಂಭೀರ ಪರಿಣಾಮಗಳನ್ನು ಮರೆಯಬಾರದು ಅಂತ. ಫಾರ್ ಹಿಯರ್ ಇಟ್ ಮೀನ್ಸ್ ಬಿಕಾಸ್ ಇಟ್ ಈಸ್ ದ ಪೀಪಲ್ ಹೂ ಪೇ ದ ಪ್ರೈಸ್. ಯಾಕಂದರೆ ಕೊನೆಯಲ್ಲಿ ಜನರ ಮೇಲೆ ಬೀಳುತ್ತೆ ಇದು ಹೊರೆ. ಸರ್ಕಾರದಲ್ಲಿರ್ತಕ್ಕಂಥವ್ರು ಇವತ್ತು ಸಾಲ ಮಾಡಿದರೆ ಕೊನೆಯಲ್ಲಿ ತೀರಿಸಬೇಕಾದವರು ಜನರೇ. ಅದಕ್ಕೆ ಈ ಎಕಾನಮಿ ಬಗ್ಗೆ ಎಲ್ಲರೂ ತಿಳ್ಕೊಂಡು ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂದರೆ ಬೀಳುತ್ತೆ ಹೊಡೆತ. ಸೊ ಲೆಟ್ ಅಸ್ ಸ್ಟ್ರೈವ್ ಫಾರ್ ಪ್ರಾಸ್ಪ್ಯಾರಿಟಿ, ಇನ್ಕ್ಲೂಸಿವ್ ಗ್ರೋತ್, ಶೇರ್ಡ್ ಪ್ರಾಸ್ಪ್ಯಾರಿಟಿ. ಅದಕ್ಕಾಗಿ ನಾವೆಲ್ಲರೂ ನಮ್ಮ ಅಭ್ಯುದಯಕ್ಕಾಗಿ ಪರಿಶ್ರಮ ಪಟ್ಟು ಹೋರಾಡಬೇಕು. ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಎಲ್ಲರ ಅಭ್ಯುದಯ ಅಂತ. ಈಗ ನೋಡಿ, ನಮ್ಮ ದೇಶದಲ್ಲಿ ಕೂಡ ಇನ್ಕ್ಲೂಸಿವ್ ಗ್ರೋತ್ ಈಗ ಸ್ಟಾರ್ಟ್ ಆಗ್ತಿದೆ, ಇಲ್ಲಿವರೆಗೂ ಇರಲಿಲ್ಲ. ಕೆಲವೊಮ್ಮೆ ದೇಶದ ಪ್ರಗತಿ ಆಗಿರುತ್ತೆ, GDP ಏರಿಕೆಯಾಗಿದ್ದು ಅಂಕಿ ಅಂಶಗಳಲ್ಲಿ ಕಂಡುಬರುತ್ತೆ. ಆದರೆ ಇಲ್ಲಿ ಶ್ರೀಮಂತ ಇನ್ನಷ್ಟು ಶ್ರೀಮಂತ ಆಗಿರ್ತಾನೆ, ಬಡವ ಇನ್ನಷ್ಟು ಬಡವ ಆಗಿರ್ತಾನೆ. ಇದು ಇನ್ಕ್ಲೂಸಿವ್ ಗ್ರೋತ್ ಅಲ್ಲ. ದೇಶದ ಆರ್ಥಿಕ ಸುಧಾರಣೆಯಿಂದ ಪ್ರತಿ ಬಡವನಿಗೂ ಕೂಡ ಸ್ವಲ್ಪ ಇನ್ಕಮ್ ಜಾಸ್ತಿ ಆಗಬೇಕು, ಅವಾಗ ಅದು ಇನ್ಕ್ಲೂಸಿವ್ ಗ್ರೋತ್ ಆಗುತ್ತೆ. ಅದನ್ನೇ ಕವಿ ಇಲ್ಲಿ ಶೇರ್ಡ್ ಪ್ರಾಸ್ಪ್ಯಾರಿಟಿ ಅಂತ ಹೇಳ್ತಾನೆ. ಆರ್ಥಿಕ ಅಭಿವೃದ್ಧಿಯಾದಾಗ ಅದು ಎಲ್ಲರಿಗೂ ಶೇರ್ ಆಗಬೇಕು ಅಂತ. ಫೇರ್ ಆಲ್ ಮೇ ಥ್ರೈವ್, ನಾಟ್ ಜಸ್ಟ್ ಅ ಫ್ಯೂ. ಎನ್ ಎಕಾನಮಿ ದಟ್ ಸರ್ವ್ಸ್ ಮೀ ಆ್ಯಂಡ್ ಯು. ಥ್ರೈವ್ ಅಂದರೆ ಇಲ್ಲಿ ಅಭಿವೃದ್ಧಿಯಾಗುವುದು, ಎಲ್ಲರಿಗೂ ಸಮಪಾಲು ಸಮಬಾಳು ಅಂತ. ಅಂತಹ ಒಂದು ಎಕಾನಮಿ ನಮ್ಮಲ್ಲಿ ಇರಬೇಕು. ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ.
ಅರ್ಥ ಆಗಿ ತೃಪ್ತಿಯಾಗಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬರ್ ಸಂಖ್ಯೆ 1,00,000ಕ್ಕೆ ಹತ್ರ ಬರ್ತಾ ಇರೋದ್ರಿಂದ ನೀವು ನನಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಆ ಮೈಲುಗಲ್ಲನ್ನು ನಾನು ಬೇಗ ಪಾರು ಮಾಡ್ತೀನಿ. ನಮಗೆ ಅದೊಂದು ಹೆಮ್ಮೆ ಅಷ್ಟೇ. ಥ್ಯಾಂಕ್ ಯು ಡಿಯರ್.